ಈ ಮಾತುಕತೆ ವಿಫಲ ಆಗ್ತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ ಮಾಲೀಕರಿಗೂ ಕೂಡ ಈ ಬೆಳವಣಿಗೆ ಆತಂಕವನ್ನು ತಂದಿದೆ. ಹೀಗಾಗಿ ಮಹತ್ವದ ಸಭೆಯನ್ನ ಆಹಾರ ಸಚಿವ ಮುನಿಯಪ್ಪ ಅವರು ಕರೀತಾ ಇದ್ದಾರಲ್ಲ, ಇದರ ಕಡೆಗೆ ಲಕ್ಷ್ಯ ಇಟ್ಟು ನೋಡ್ತಾ ಇದ್ದಾರೆ. ಇದರಲ್ಲಿ ಗ್ಯಾಸ್ ಏಜೆನ್ಸಿಗಳ ಸುಲಿಗೆ ಇರ್ಬೋದು, ಕಳ್ಳಾಟ ಮತ್ತು ಸ್ಟಾಕ್ ಅವೈಲಬಿಲಿಟಿ, ಡಿಮ್ಯಾಂಡು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗೋ ಸಾಧ್ಯತೆ ಇದೆ. ಮೀಟಿಂಗ್ ಎಷ್ಟೊತ್ತಿಗಾಗುತ್ತೆ, ಎಷ್ಟು ಜನ ಭಾಗಿಯಾಗ್ತಾರೆ, ಏನು ಡಿಸಿಷನ್ ಆಗ್ಬೋದು, ಒಂದು ಡೀಟೇಲ್ ಇದೆ ನೋಡೋಣ. ಇರಾನ್ ಅಮೆರಿಕ ಮಧ್ಯೆ ಸಂಧಾನ ವಿಫಲ. ಗ್ಯಾಸ್ ಸರಬರಾಜು ಬಗ್ಗೆ ಹೋಟೆಲ್ ಅಸೋಸಿಯೇಷನ್ ಸಭೆ. ಗ್ಯಾಸ್ ಕಂಪನಿಗಳ ಜೊತೆ ಹೋಟೆಲ್ ಸಂಘ ಮೀಟಿಂಗ್. ಇರಾನ್ ಅಮೆರಿಕ ಮಾತುಕತೆ ವಿಫಲವಾಗಿರೋದು ವಿಶ್ವದಾದ್ಯಂತ ಮತ್ತೆ ಕಳವಳವನ್ನ ಹೆಚ್ಚಿಸಿದೆ. ಇನ್ನಷ್ಟು ಉದ್ವಿಗ್ನತೆ, ಯುದ್ಧದ ಭೀಕರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಯುದ್ಧದ ಎಫೆಕ್ಟ್ನಿಂದ ರಾಜ್ಯ ಹೋಟೆಲ್ ಹಾಗೂ ಪ್ರವಾಸೋದ್ಯಮ ಇನ್ನೂ ಸುಧಾರಿಸಿಲ್ಲ. ಹೋಟೆಲ್ ಉದ್ಯಮಕ್ಕೆ ಇಲ್ಲಿಯವರೆಗೂ ಈ ಯುದ್ಧದಿಂದ 1,000 ಕೋಟಿಯಷ್ಟು ಲಾಸ್ ಆಗಿದೆ ಎನ್ನಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಏನೇ ಭರವಸೆ ನೀಡಿದ್ರು ಬೆಂಗಳೂರು ಹೋಟೆಲ್ಗಳಿಗೆ 50% ಮಾತ್ರ ಸಿಲಿಂಡರ್ಗಳು ಸಿಗುತ್ತಿವೆ. ಅದರಲ್ಲೂ ಮಧ್ಯಮ ಹಾಗೂ ಸಣ್ಣ ಹೋಟೆಲ್ಗಳಿಗೆ ಸಿಲಿಂಡರ್ ಸಿಗ್ತಿಲ್ಲವಂತೆ. ಹೀಗಾಗಿ ಸೌದೆ, ಇಂಡಕ್ಷನ್ ಒಲೆಗಳ ಜೊತೆ ಬಯೋಗ್ಯಾಸ್ ತಯಾರಿಸಲು ಹೋಟೆಲ್ ಅಸೋಸಿಯೇಷನ್ ಮುಂದಾಗಿದೆ. ಪ್ರಮುಖವಾಗಿ ನಮಗೆ ಪ್ರವಾಸೋದ್ಯಮ ಮತ್ತು ಹೋಟೆಲ್ ಉದ್ಯಮ, ಅದರ ಜೊತೆ ಹೋಟೆಲ್ ಉದ್ಯಮ ಕುಸಿತವಾಗಿರುವುದರಿಂದ ಗ್ಯಾಸಿನ ಅಭಾವದಿಂದ ನಾವು ಈಗಾಗಲೇ 1,000 ಕೋಟಿಯಷ್ಟು ನಷ್ಟವನ್ನು ಅನುಭವಿಸಿದ್ದೇವೆ. ಈ ನಷ್ಟದ ಬೆನ್ನಲ್ಲಿ ಇನ್ನೂ ಕೂಡ ಕೆಲವೊಂದು ಹೋಟೆಲ್ಗಳಿಗೆ ಸರಿಯಾದ ಸಮರ್ಪಕವಾದ ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ. ಕೆಲವರು ಡಿಸ್ಟ್ರಿಬ್ಯೂಟರ್ಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಬಹಳಷ್ಟು ನಗರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಅಷ್ಟೇನು ತೊಂದರೆ ಇಲ್ಲದಿದ್ದರೂ ಸಣ್ಣ ಮತ್ತು ಮಧ್ಯಮದ ಹೋಟೆಲ್ಗಳಿಗೆ ಇನ್ನೂ ಕೂಡ ಕುಂಠಿತವಾಗಿದೆ. ಈಗಿನ ಲೆಕ್ಕಾಚಾರ ಪ್ರಕಾರ ನಮಗೆ 100% ಸಿಗಬೇಕು. ಹೀಗಿದ್ದರೂ ಭಾಳಷ್ಟು ಹೋಟೆಲಿಗೆ 50% ಮೇಲೆ ಸಿಗ್ತಾ ಇರುವುದು ಸಂತಸ. ಸಮರ್ಪಕವಾಗಿ ಕೆಲವೊಂದು ಡಿಸ್ಟ್ರಿಬ್ಯೂಟರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗಿದ್ದರೂ ಕೆಲವು ಸಬ್ ಡಿಸ್ಟ್ರಿಬ್ಯೂಟರಿಂದ ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳಿಗೆ ಡೆಲಿವರಿ ಆಗ್ತಾ ಇಲ್ಲ. ಇದರ ಜೊತೆಗೆ ಮಾತುಕತೆ ವಿಫಲವಾಗಿರೋ ಹಿನ್ನೆಲೆ ಪರಿಸ್ಥಿತಿ ಅರಿಯಲು ವಿವಿಧ ಗ್ಯಾಸ್ ಕಂಪನಿಗಳ ಜೊತೆ ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಹಾಗೂ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಇನ್ಫಾರ್ಮಲ್ ಮೀಟಿಂಗ್ ಕರೆದಿದೆ. ಈ ವೇಳೆ ಗ್ಯಾಸ್ ಕಂಪನಿಗಳಲ್ಲಿ ಸಿಲಿಂಡರ್ ಲಭ್ಯತೆ, ಹೋಟೆಲ್ಗಳಲ್ಲಿ ಹೆಚ್ಚಿನ ಸಿಲಿಂಡರ್ ಒದಗಿಸುವಂತೆ ಮನವಿ ಮಾಡಲಾಗುವುದು ಅಂತಾರೆ ಸಂಘದ ಗೌರವಾಧ್ಯಕ್ಷ PG ರಾವ್. ಕೆಲವು ಗ್ಯಾಸ್ ಕಂಪನಿಯವರ ಜೊತೆ ಇನ್ಫಾರ್ಮಲ್ ಮೀಟಿಂಗ್ ಇದೆ. ಅಲ್ಲಿ ನಾವು ಪ್ರಸ್ತಾಪ ಮಾಡ್ತೇವೆ, ಯಾವ ರೀತಿ ಇನ್ನೂ ಹೆಚ್ಚಿಗೆ ಕೊಡ್ಬೋದು, ಯಾವ ರೀತಿ ಸಮಂಜಸವಾಗಿ ಸರಬರಾಜು ಮಾಡಬಹುದು ಎನ್ನುವ ಬಗ್ಗೆ ನಾವು ಒಂದು ಸಣ್ಣ ಮಾತುಕತೆ ಮಾಡ್ತೇವೆ. ಮುಂದಿನ ದಿನದಲ್ಲಿ ಸರ್ಕಾರದ ಜೊತೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಕಮಿಷನರ್ ಜೊತೆನೂ ಸಮರ್ಪಕವಾದ ಮೀಟಿಂಗನ್ನು ಮಾಡ್ತೇವೆ. ಆದಷ್ಟು ಬೇಗ ಯುದ್ಧ ನಿಂತು ಗ್ಯಾಸ್ ಸರಬರಾಜು ಹೆಚ್ಚಿಗೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಒಟ್ಟಲ್ಲಿ ಇನ್ನೂ ಯುದ್ಧ ಮುಂದುವರೆದ್ರೆ ಸಿಲಿಂಡರ್ ಸಮಸ್ಯೆ ಮತ್ತೆ ಉಲ್ಬಣ ಆಗೋ ಸಾಧ್ಯತೆ ಇದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.